ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ದೇವರ ಮಕ್ಕಳೇ, ಈ ಕೋಳಿ ನಮ್ಗೆ ದೇವರು ಅದ್ಭುತವಾಗಿ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಕೋಳಿಯನ್ನ ನೋಡುವಾಗ ಇಂದು ಮುಂಜಾನೆ ಮುತ್ತಿಗಾಗಿ ನಿಮ್ಮ ಮುಂದೆ ಬರುವುದಕ್ಕೆ ದೇವರು ಅವಕಾಶ ಮಾಡಿದ್ದಾರೆ. ಯಾಕಂದ್ರೆ ಬೈಬಲ್ ಅಲ್ಲಿ ಕೋಳಿ ಎಂಬುದಾಗಿ ಹೇಳುವಾಗ ನಮಗೆ ಅರಿವಾಗುವಂತ ಒಂದು ವಿಶೇಷವಾದ ವಿಷಯ ಯಾವುದಪ್ಪ ಎನ್ನುವುದಾದ್ರೆ, ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ತನ್ನ ಶಿಷ್ಯರೊಂದಿಗೆ ಊಟವನ್ನು ಮಾಡಿ ಮುಗಿಸುವ ಸಂದರ್ಭದಲ್ಲಿ ಪೇತ್ರನು ಯೇಸು ಕ್ರಿಸ್ತನೊಂದಿಗೆ ಮಾತನಾಡುವಾಗ, ನಾನು ನಿನಗೋಸ್ಕರ ಹೀಗೆ ಜೀವಿಸ್ತೇನೆ, ನಾನು ಹಾಗೆ ಜೀವಿಸ್ತೇನೆ, ನಾನು ನಿನಗೋಸ್ಕರ ಬೇಕಾದರೆ ಪ್ರಾಣವನ್ನಾದರೂ ಕೊಡ್ತೇನೆ ಎಂಬುದಾಗಿ ಆತನು ಅರಿಕೆ ಮಾಡುತ್ತಿರುವಾಗ, ನಾನು ಯೇಸು ಕ್ರಿಸ್ತನು ಲೂಕನ ಬರೆಸುವಾರ್ತೆ 22ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಇವತ್ತು ಕೋಳಿ ಕೂಗುವುದಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಇಂದು ಮುಂಜಾನೆ ಕೋಳಿ ಕೂಗುವುದಕ್ಕಿಂತ ಮುಂಚೆ ಸಾಧಾರಣವಾಗಿ ಕೋಳಿ ಹೀಗೆ ಕೂಗುವುದನ್ನ ನೀವು ನೋಡ್ತೀರಾ. ಕೋಳಿ ಕೂಗುವ ಆ ಮುಂಜಾನೆಯ ಬೆಳಗಾಯಿತು ಎಂಬುದಾಗಿ ಹೇಳುವಂತ ಆ ಕೂಗುವ ಶಬ್ದ ಬರುವುದಕ್ಕಿಂತ ಮುಂಚೆ, ಪೇತ್ರನೇ, ನೀನು 3 ಸಾರಿ ನನ್ನನ್ನು ನೀ ಅರಿಯೇನು ಎಂಬುದಾಗಿ ಹೇಳುತ್ತೀಯ ಎಂಬುದಾಗಿ ನನ್ನ ಯೇಸು ಸ್ವಾಮಿ ಹೇಳಿರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಪೇತ್ರನು ಆ ಮುಂಜಾನೆ ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ಯೇಸುವನ್ನ ನಾನಾತನನ್ನ ಅರಿಯೇನು ಎಂಬುದಾಗಿ ಹೇಳುವುದನ್ನ ನಾವು ಕಾಣುತ್ತೇವೆ. ಹಾಗಾದ್ರೆ ಇಂಥ ಕೋಳಿಯನ್ನು ನೋಡುವ ಎಲ್ಲಾ ಸಂದರ್ಭಗಳಲ್ಲಿ ನಾವು ಅರಿತುಕೊಳ್ಳೋಣ, ದೇವರು ನಮ್ಮನ್ನ ಕರೆದಂತ ಕರೆಯಲ್ಲಿ ನಾನು ದೃಢವಾಗಿ ನಿಂತುಕೊಳ್ತೇನೆ. ಆ ದಿನ ಪೇತ್ರನು ಹಿಂಜಾರಿ ಅವನ ನಂಬಿಕೆಯಲ್ಲಿ ಹಿಂಜಾರಿದ ಹಾಗೆ ನಾನು ಹಿಂಜಾರುವುದಿಲ್ಲ, ದೃಢವಾಗಿ ನಿಂತು ಪ್ರಕಟಣೆ 2:10 ವಾಕ್ಯದ ಪ್ರಕಾರ ಸಾಯಬೇಕಾದರೂ ನಂಬಿಗಸ್ತನಾಗಿ ಸಾಯ್ತೇನೆಂಬುದಾಗಿ ಹೇಳುವಂತೆ ದೃಢವಾಗಿ ನಿಲ್ಲೋಣ. ದೇವ್ರ ನಾಮವನ್ನು ಮಹಿಮೆಪಡಿಸೋಣ. ದೇವ್ರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.